ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಾನು ಮುರುಡೇಶ್ವರ ಜಾತ್ರೆಗೆ ಹೋಗಿ ತುಂಬಾ ಎಂಜಾಯ್ ಮಾಡಿದ್ವಿ ಆಯ್ತಾ. ಅದಕ್ಕೆ ನಾನು ಮತ್ತೆ ಜಾತ್ರೆಗೆ ಹೋಗಿ ಬರೋಣ ಅಂತ ಪ್ಲಾನ್ ಮಾಡಿದೆ. ಆದ್ರೆ ಒಂದ್ ಸರ್ಪ್ರೈಸ್ ಇತ್ತು. ಏನಂದ್ರೆ ನಾವು ಮುರುಡೇಶ್ವರ ಜಾತ್ರೆಗೆ ಹೋಗೋ ದಾರಿಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಳೆಕುಡಿ ಬೀಚ್ಗೆ ಹೋಗ್ಬಿಟ್ವಿ. ನಿಜ ಹೇಳ್ಬೇಕು ಅಂದ್ರೆ ಇದು ನಮ್ ಪ್ಲಾನ್ ಅಲ್ಲೇ ಇರ್ಲಿಲ್ಲ. ನನ್ಗೆ ಮುರುಡೇಶ್ವರ ಜಾತ್ರೆಗೆ ಹೋಗ್ಬೇಕು ಅಂತ ಇತ್ತು. ಹಸ್ಬೆಂಡ್ಗೆ ಬೀಚ್ ಕಡೆ ಓಡಾಡ್ಬೇಕು ಅಂತ ಅನ್ನಿಸ್ತಿತ್ತಂತೆ. ಸೊ ಹಾಗಾಗಿ ಅವರು ಬೀಚ್ ಕಡೆ ನನ್ನನ್ನು ಕರ್ಕೊಂಡ್ ಬಂದ್ರು. ಆಮೇಲೆ ಏನಾಯ್ತು ಅಂತ ಹೇಳ್ತೀನಿ. ನನ್ಗನ್ನಿಸ್ತು ಕರೆಕ್ಟ್ ಟೈಮಲ್ಲಿ ನಾವು ಲೊಕೇಶನ್ಗೆ ಬಂದ್ವಿ ಏನೋ ಅಂತ. ಈವ್ನಿಂಗ್ ಟೈಮ್ ಆಗಿತ್ತಲ್ವಾ, ಸೊ ಸನ್ಸೆಟ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಅಲ್ಲೇ ನಿಂತ್ಕೊಂಡ್ ಬಿಟ್ಟಿದ್ದೆ ನಾನಂತೂ. ಸಖತ್ತಾಗಿತ್ತು ವ್ಯೂ ಎಲ್ಲ, ತುಂಬಾ ಶಾಂತವಾಗಿತ್ತು. ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿರೋದು ಮುರುಡೇಶ್ವರ ಆ ಕಡೆ. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ನಾವಲ್ಲಿ ಮುರುಡೇಶ್ವರದ ಕಡೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಈ ದಿನ ನನ್ಗಂತೂ ತುಂಬಾ ವಂಡರ್ಫುಲ್ ಆಗಿತ್ತು. ಸನ್ಸೆಟ್ ಎಲ್ಲ ಮುಗಿಸ್ಕೊಂಡು ನಾವು ಮುರುಡೇಶ್ವರದ ಕಡೆ ಹೋದ್ವಿ. ಬೀಚ್ ಕಡೆಯಿಂದ ಮುರುಡೇಶ್ವರ ರೂಟ್ ಮೂಲಕ ಹೋಗೋ ದಾರಿ ವ್ಯೂ ಅಂತೂ ತುಂಬಾ ಸುಂದರವಾಗಿತ್ತು. ನನ್ನ ಹಸ್ಬೆಂಡ್ಗೆ ಅದು ಒಂಥರ ವೆಕೇಶನ್ ಫೀಲ್ ಕೊಡ್ತಿತ್ತಂತೆ. ಅಂತೂ ಮುರುಡೇಶ್ವರ ಕಡೆ ಬಂದ್ವಿ. ಇಲ್ಲೇ ಪಕ್ಕದಲ್ಲಿ ಒಂದು ಕ್ಯಾಫೆ ಇತ್ತು. ಸೊ ಏನಕ್ಕೆ ಈ ಕ್ಯಾಫೆಗೆ ಬಂದ್ವಿ ಅಂದ್ರೆ ಇಲ್ಲಿಂದ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇಲ್ಲೇ ಬಂದು ಕುಂತ್ವಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಟೀ ಕಾಫಿ ಎಲ್ಲ ಆದ್ಮೇಲೆ ಈ ಕಡೆ ಬಂದ್ವಿ, ಅಂದ್ರೆ ಬೀಚ್ ಹತ್ರನೇ. ಸೊ ಏನ್ ವ್ಯೂ ಕಾಣಿಸ್ತಾ ಇತ್ತಲ್ವಾ ಅಲ್ಲಿ ಎದುರುಗಡೆನೆ ಬಂದ್ವಿ. ಅಲ್ಲಿಂದ ಈ ತರ ಲೈಟಿಂಗ್ಸ್ ಕಾಣಿಸ್ತಾ ಇತ್ತು. ಅದಾದ್ಮೇಲೆ ನಾವು ಆಕ್ಚುಲ್ ಆಗಿ ಎಲ್ಲಿ ಜಾತ್ರೆ ನಡೆಯುತ್ತಲ್ಲ ಆ ಕಡೆ ಹೋದ್ವಿ. ನಾನು ಹಿಂದಿನ ದಿನ ಬಂದಾಗ ಈ ಕಡೆ ಬೀಚ್ ಅಲ್ಲಿ ಬಂದಿರ್ತಿಲ್ಲ, ಅಂದ್ರೆ ತುಂಬಾ ಜನ ಇದ್ರು ನೋಡಿದಾಗ. ಸೊ ಹಾಗಾಗಿ ಇವತ್ತು ಪ್ಲಾನ್ ಮಾಡ್ಕೊಂಡು ಬಂದ್ವಿ. ಬಟ್ ರೆಗ್ಯುಲರ್ ಡೇಸ್ ಅಲ್ಲೇ ತುಂಬಾ ಜನ ಇರ್ತಾರೆ ಟೂರಿಸ್ಟು. ಎಸ್ಪೆಷಲಿ ಈ ತರ ಜಾತ್ರೆ ಅಂತ ಬಂದ್ರೆ ಇನ್ನು ಕೇಳೋದೇ ಬೇಡ. ಆ ತರ ತುಂಬಾ ಜನ ಇದ್ರು, ತುಂಬಾ ರಶ್ ಇತ್ತು. ಹಾಗೇನೆ ಇಲ್ಲೆಲ್ಲ ಒಂದ್ಸಲ ಅಂಗಡಿಗಳಲ್ಲೆಲ್ಲ ನೋಡ್ಕೊಂಡ್ ಬರೋಣ, ಶಾಪ್ ಮಾಡೋಣ ಏನಾದ್ರು ಅಂತ ನೋಡಿದ್ವಿ. ಹೇಳಿ ಜಾತ್ರೆ ಲೈಟಿಂಗ್ಸ್ ಮಾತ್ರ ಸಖತ್ತಾಗಿದೆ. ಜಾತ್ರೆಗೆ ಬಂದಿದ್ದೀವಿ ಅಂದ್ರೆ ಸ್ಟ್ರೀಟ್ ಫುಡ್ ಟ್ರೈ ಮಾಡ್ತಾ ಇರಕ್ಕಾಗುತ್ತಾ? ಸೊ ಆಸ್ ಯೂಶುವಲ್ ಸ್ಟ್ರೀಟ್ ಫುಡ್ ಎಲ್ಲ ಟ್ರೈ ಮಾಡಿದ್ವಿ. ನೀವು ನೋಡ್ತಾ ಇದೀರಲ್ಲ, ಫುಲ್ ಮರಳಾಗ್ಬಿಟ್ಟಿದೆ ಕಾಲೆಲ್ಲ. ಸೊ ಅಷ್ಟೊಂದು ಸುತ್ತಾಡಿದೀವಿ. ಆಮೇಲೆ ಆಸ್ ಯೂಶುವಲ್ ಜಾತ್ರೆ ಬಂದಿದ್ದಕ್ಕೆ ಮನೆಗೆ ಜಿಲೇಬಿನೂ ತಗೊಂಡು ಹೊಟ್ವಿ. ಸೊ ಆಲ್ಮೋಸ್ಟ್ ಲೈಕ್ ಡೈಲಿ ಜಿಲೇಬಿನೇ ಆಗೋಗ್ಬಿಟ್ಟಿದೆ.
ಎಲ್ಲ ಜಾತ್ರೆಗೂ ಹೋಗೋದು, ಜಿಲೇಬಿ ತಗೊಂಡು ಹೋಗೋದು, ಆ ತರ ಆಗೋಗ್ಬಿಟ್ಟಿದೆ. ನನ್ಗನ್ನಿಸ್ತು ಈ ಸಲ ನಾನು ಏನ್ ಊರಿಗೆ ಬಂದಿದ್ದೀನಲ್ವಾ, ಆ ತುಂಬಾ ಯುಟಿಲೈಸ್ ಮಾಡ್ಕೊಂಡೆ ಅಂತ ನನ್ಗನ್ನಿಸ್ತು. ಎಲ್ಲಾ ಜಾತ್ರೆಗಳನ್ನ ಅಟೆಂಡ್ ಮಾಡೋ ಒಂದು ಅವಕಾಶ ಸಿಕ್ತು. ಸೊ ಅದಕ್ಕೆ ತುಂಬಾ ಖುಷಿ ಅನ್ನಿಸ್ತು. ಇಷ್ಟೇ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.